ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಈ ಜ್ಞಾನೋಕ್ತಿಗಳು ಪತ್ರಿಕೆಯನ್ನು ಓದಿದ್ರೆ ಅಲ್ಲಿ ಮೊದಲನೇದಾಗಿ ನಾವು ತಿಳ್ಕೊಳ್ಳೋದೇನಪ್ಪ ಅಂತಂದರೆ ಜ್ಞಾನ. 1ನೇ ಅಧ್ಯಾಯದಿಂದ 31 ಅಧ್ಯಾಯದವರೆಗೂ ನಾವು ತುಲನಾತ್ಮಕವಾಗಿ ಅಧ್ಯಯನ ಮಾಡಿದರೆ ಅಲ್ಲಿ ನಮಗೆ ತಿಳುವಳಿಕೆ ಆರಂಭ ಆಗ್ತದೆ. ಆ ತಿಳುವಳಿಕೆ ಹೇಗಿರ್ತದೆ ಅಂತಂದರೆ ಅದು ಕರ್ತನ ಭಯವೇ. ಆ ಕರ್ತನ ಭಯವೇ ಜ್ಞಾನಕ್ಕೆ ಮೂಲ ಎಂಬುದಾಗಿ ನಾವು ಅರಿಯಬೇಕಾಗ್ತದೆ. ಜ್ಞಾನೋಕ್ತಿಗಳು 1ನೇ ಅಧ್ಯಾಯ 7 ನಾವು ಧ್ಯಾನಿಸುವುದಾದರೆ, ಕರ್ತನ ಭಯವೇ ಜ್ಞಾನದ ಮೂಲ, ಮೂರ್ಖರು ಜ್ಞಾನವನ್ನು ಶಿಕ್ಷೆಯನ್ನು ಅಸಡ್ಡೆ ಮಾಡುತ್ತಾರೆ. ಕರ್ತನ ಭಯ ನಮ್ಮ ತಿಳುವಳಿಕೆಗೆ ಮೂಲ. ಮೂರ್ಖರಾದವರು ಜ್ಞಾನವನ್ನು ಅಥವಾ ಬೋಧನೆಯನ್ನು ಅಸಡ್ಡೆ ಮಾಡ್ತಾರೆ. ಇದು ಮೊದಲನೆಯ ಜ್ಞಾನೋಕ್ತಿಯಾಗಿದೆ. ಇದರಲ್ಲಿ ಪ್ರಸ್ತಾಪಿಸಿರುವಂಥ ಒಂದು ವಿಷಯ ಉಂಟಲ್ಲ, ಅದು ಅತ್ಯಂತ ಗಂಭೀರವಾಗಿದ್ದು. ಜ್ಞಾನೋಕ್ತಿಗಳು 9ನೇ ಅಧ್ಯಾಯ 10ರಲ್ಲಿ ನಾವು ನೋಡುವುದಾದರೆ, ಪರಿಶುದ್ಧರ ತಿಳುವಳಿಕೆಯೇ ವಿವೇಕವು. ಜ್ಞಾನ ಮತ್ತು ತಿಳುವಳಿಕೆ ಇವೆರಡು ಒಂದೇ ನಾಣ್ಯದ ಎರಡು ಮುಖಗಳು. ಒಂದು ಜ್ಞಾನ, ಮತ್ತೊಂದು ತಿಳುವಳಿಕೆ. ಜ್ಞಾನದಿಂದ ನಮಗೆ ತಿಳುವಳಿಕೆ ಬರುತ್ತದೆ. ಆ ತಿಳುವಳಿಕೆ ಯಾವುದು ಸರಿ, ಯಾವುದು ತಪ್ಪು ಎನ್ನುವುದನ್ನು ನಿರ್ಣಯಿಸುವ ಹಂತಕ್ಕೆ ಹೋಗಿ ನಿಲ್ಲುತ್ತದೆ ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ಜ್ಞಾನೋಕ್ತಿಗಳಲ್ಲಿ ನಾವು ನೋಡುವುದಾದರೆ, ಈ ಜ್ಞಾನೋಕ್ತಿಗಳ ಪುಸ್ತಕ ಎಲ್ಲದಕ್ಕಿಂತ ಮೊದಲು ದೇವರ ಭಯವನ್ನು ಒತ್ತಿ ಹೇಳ್ತದೆ. ದೇವರ ಭಯ 1ನೇ ಅಧ್ಯಾಯ 7 ನೋಡಿ. ಜ್ಞಾನೋಕ್ತಿಗಳು 1:7 ನೀವು ನೋಡುವುದಾದರೆ ಅಲ್ಲೂ ಭಯ, ಕರ್ತನ ಭಯ. ಆ ಭಯ ಯಾಕೆ ಅಂದರೆ ಕರ್ತನನ್ನು ಅರಿಯುವುದಕ್ಕಾಗಿ. ಕರ್ತನನ್ನು ಅರಿಯುವುದಕ್ಕಾಗಿ ಆ ಭಯವನ್ನು ನಾವು ನೋಡುತ್ತೇವೆ. ಫಿಲಿಪ್ಪಿ ಪತ್ರಿಕೆ 3ನೇ ಅಧ್ಯಾಯ 10ರಲ್ಲಿ ನೀವು ನೋಡುವುದಾದರೆ, ಹೀಗೆ ಆತನನ್ನು, ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು, ಆತನ ಬಾಧೆಗಳಲ್ಲಿ ಪಾಲುಗಾರನಾಗುವುದನ್ನು ತಿಳಿದುಕೊಂಡು ಆತನ ಮರಣಕ್ಕೆ ಸ್ವರೂಪವಾಗುವೆನು. ಅನೇಕ ಜನರಲ್ಲಿ ದೇವರ ಬಗ್ಗೆ ತಿಳುವಳಿಕೆ ಇರೋದಿಲ್ಲ. ಕರ್ತನ ಭಯವೇ ತಿಳುವಳಿಕೆಗೆ ಮೂಲ. ಸತ್ಯವಾಗಿರತಕ್ಕಂಥ ದೇವರು, ಸತ್ಯ ದೇವರಾಗಿರ್ತಕ್ಕಂಥ ಯೇಸು ನಮ್ಮೊಳಗಡೆ ಕ್ರಿಯೆಯನ್ನು ಮಾಡುವವರಾಗಿದ್ದಾರೆ. ಯೇಸು ಕ್ರಿಸ್ತನು ಆತನನ್ನು ಅರಿಯುವುದು ಹೇಗಪ್ಪ ಅಂತಂದರೆ, ನಮ್ಮೊಳಗಡೆ ಕ್ರಿಯೆಯನ್ನು ಮಾಡ್ತಾನೆ, ನಮ್ಮ ಅಗತ್ಯಗಳನ್ನು ಪೂರೈಸ್ತಾನೆ, ನಮ್ಮನ್ನು ನಡೆಸುವವನಾಗಿದ್ದಾನೆ, ನಮ್ಮನ್ನು ಕಟ್ಟುವವನಾಗಿದ್ದಾನೆ. ಅದು ಆತನ ಧ್ಯೇಯವಾಗಿದೆ. ಮೊಟ್ಟ ಮೊದಲನೆಯ ಜ್ಞಾನೋಕ್ತಿಯ ಆ ಕಲಿಸುವಂಥದ್ದು, ಆ ಭಯ, ಆ ಜ್ಞಾನ, ಆ ಪಾಪವನ್ನು ದ್ವೇಷಿಸುವಂಥ ನೀತಿ ಮತ್ತು ಪ್ರೀತಿಸುವಂಥದ್ದನ್ನು ಕಲಿಸುವಂಥದ್ದು ಕರ್ತನ್ ನಮಗೆ ಆರಂಭದಿಂದಲೂ ದೇವರ ಭಯದ ಮೂಲಕ ಅಸ್ಥಿವಾರಗಳನ್ನು ಹಾಕಿ ನಮ್ಮನ್ನು ಕಟ್ಟುವಂಥ ಪ್ರಕ್ರಿಯೆ ಉಂಟಲ್ಲ, ಆ ಪ್ರಕ್ರಿಯೆಯನ್ನು ನಾವು ಅರಿಯಬೇಕಾಗಿದೆ. ದೇವ ಭಯವನ್ನು ನಾವು ಕಳೆದುಕೊಂಡರೆ, ಯಾವತ್ತು ನಾವು ದೇವರ ಭಯವನ್ನು ಕಳೆದುಕೊಳ್ತೇವೋ ಆಗ ದೇವರನ್ನು ನಾವು ಅರಿಯುವುದಕ್ಕೆ ಸಾಧ್ಯ ಇಲ್ಲ, ಜ್ಞಾನವನ್ನು ಹೊಂದುವುದಕ್ಕೆ ಸಾಧ್ಯ ಇಲ್ಲ. ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ನಾವು ದೇವರ ಭಯವನ್ನು ಹೆಚ್ಚಿಸಿಕೊಳ್ಳಬೇಕು. ದೇವರ ಭಯ ಬಹಳ ಮುಖ್ಯ. ಜ್ಞಾನೋಕ್ತಿಗಳ ಪುಸ್ತಕ ಎಲ್ಲದಕ್ಕಿಂತ ಮೊದಲು ಒತ್ತಿ ಹೇಳೋದೇನಪ್ಪ ಅಂತಂದರೆ, ದೇವರಾತ್ಮನು ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ, ಪ್ರೀತಿಯಿಂದ ಕೇಳಲಿ, ಪರಿಶುದ್ಧತೆಯಿಂದ ಕೇಳಲಿ, ದೇವರ ದೃಷ್ಟಿಯಿಂದ ಕೇಳಲಿ. ಅವನನ್ನು ಕರ್ತನು ಆಶೀರ್ವದಿಸ್ತಾನೆ. ಪ್ರಾರ್ಥಿಸಿಕೊಳ್ಳೋಣ.
ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರಪ್ಪ. ಎಸಪ್ಪ, ಸಹಾಯ ಮಾಡು ಸ್ವಾಮಿ. ಪರಿಶುದ್ಧಾತ್ಮ ದೇವರೇ, ನಿಮ್ಮ ಭಯ ಕೊಡು ಸ್ವಾಮಿ. ದೇವರ ಭಯ ನಮಗೆ ಕೊಡು ಸ್ವಾಮಿ. ಅಪ್ಪ, ಯಾರ್ಯಾರು 7 ಲ್ಯಾಬ್ ಚಾನಲನ್ನು ನೋಡ್ತಾ ಇದ್ದಾರೆ ಸ್ವಾಮಿ, ಅವರೆಲ್ಲರೂ ನಿಮ್ಮ ಪಾದದಲ್ಲಿಟ್ಟು ಪ್ರಾರ್ಥಿಸ್ತೇನೆ ಸ್ವಾಮಿ. ನಮ್ಮ ಪಾಪಗಳನ್ನು ಅರಿಕೆ ಮಾಡ್ತೀವಿ ಸ್ವಾಮಿ. ಜನ್ಮ ಪಾಪಗಳನ್ನು ಅರಿಕೆ ಮಾಡ್ತೇವೆ, ಕರ್ಮ ಪಾಪಗಳನ್ನು ಅರಿಕೆ ಮಾಡ್ತೇವೆ ಸ್ವಾಮಿ. ನಮ್ಮ ಪಾಪಗಳನ್ನು ಒಪ್ಪಿಕೊಳ್ತೇವಯ್ಯ, ನಮ್ಮ ಪಾಪಗಳನ್ನು ಒಪ್ಪಿಕೊಳ್ತೇವೆ. ಯಾವ ಲಜ್ಜೆ ಇಲ್ಲ ಸ್ವಾಮಿ ನಮಗೆ. ನಮ್ಮ ಪಾಪಗಳನ್ನು ಮನ್ನಿಸು. ಯೇಸುವಿನ ನಾಮದಲ್ಲಿ ಬೇಡಿ ಬಂದು ಆಶೀರ್ವಾದಗಳನ್ನು ಹೊಂದ್ಕೊಳ್ತಾ ಇದ್ದೀವಿ ಪರಮ ತಂದೆಯೇ. ಆಮೇನ್, ಆಮೇನ್. ಹಲ್ಲೆಲೂಯಾ.